ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಸ್ನೇಹಿತರೆ, ನಾನಿವಾಗ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹಾಬಲವಾಡಿ ಅನ್ನುವಂಥ ಗ್ರಾಮಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಈ ಗ್ರಾಮದಲ್ಲಿ ವಿಶೇಷವಾದ ಮತ್ತು ವಿನೂತನವಾದ ಒಂದು ದೇವಸ್ಥಾನ ಇದೆ. ಸ್ನೇಹಿತರೆ, ಪರಂಪರೆಯಾಗಿ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆಯಿಂದ ಈ ಗ್ರಾಮದಲ್ಲಿ ಈ ದೇವರ ಪೂಜೆ ನಡೆಯುತ್ತೆ. ಸ್ನೇಹಿತರೆ, ಇಲ್ಲಿ ಅನೇಕ ವಿಶೇಷಗಳಿವೆ. ಅಡುಗೆಗೆ ಹುಚ್ಚೆಳ್ಳೆಣ್ಣೆನೇ ಬಳಸ್ತಾರಂತೆ, ಮತ್ತು ಊಟಕ್ಕೆ ಕೊಡುವಂಥ ಎಲೆ ಲಕ್ಷ್ಮೀ ಸ್ವರೂಪವಾದಂಥ ತಾವರೆ ಎಲೆಯನ್ನೇ ಬಳಸ್ತಾರಂತೆ. ಇವಕ್ಕೆಲ್ಲ ಏನು ಕಾರಣ ಏನು ಅಂತ ಕೇಳಿ ತಿಳ್ಕೊಳ್ಳೋಣ ಗ್ರಾಮಸ್ಥರನ್ನೇ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ದೇವರ ದರ್ಶನ ಮಾಡಿಸ್ತೀನಿ, ಬನ್ನಿ. ಸ್ನೇಹಿತರೆ, ಇನ್ನೊಂದು ವಿಚಾರ ಏನು ಅಂದರೆ, ಈ ದೇವರ ಹೆಸರು ತೋಪಿನ ತಿಮ್ಮಪ್ಪ ಅಂತ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ತೋಪಿನ ತಿಮ್ಮಪ್ಪ ಅಂತ ಹೆಸರು ಏನಕ್ಕೆ ಬಂತು ಅಂದರೆ, ಈ ಪ್ರಾಂತ್ಯ ಏನಿದೆ ಸ್ನೇಹಿತರೆ, ಈ ಪ್ರಾಂತ್ಯ ಮೊದಲು ತೋಪಾಗಿತ್ತಂತೆ. ತೋಪು ಅಂದರೆ ಏನಿಲ್ಲ, ದಟ್ಟವಾದ ಕಾಡಾಗಿತ್ತಂತೆ. ಆ ಕಾಡನ್ನು ಕಡಿದು ಇಲ್ಲಿ ದೇವರನ್ನು ನಿರ್ಮಾಣ ಮಾಡಿದ್ದ ಕಾರಣಕ್ಕಾಗಿ, ಅಥವಾ ದೇವರು ಇಲ್ಲಿ ಬಂದು ನೆಲೆ ನಿಂತ ಅನ್ನೋ ಒಂದು ಕಾರಣಕ್ಕಾಗಿ ಈ ದೇವಸ್ಥಾನಕ್ಕೆ ಅಥವಾ ಈ ದೇವರಿಗೆ ತೋಪಿನ ತಿಮ್ಮಪ್ಪ ಅಂತ ಹೆಸರು ಬಂದಿತ್ತು. ಬನ್ನಿ, ನಿಮಗೆ ದರ್ಶನ ಮಾಡಿಸ್ತಾ ಮುಂದಿನ ವಿಚಾರಗಳನ್ನ ತಿಳಿಸಿ ಹೇಳ್ತೀನಿ. ಸ್ನೇಹಿತರೆ, ದೇವಸ್ಥಾನ ನೋಡಲಿಕ್ಕೆ ನೂತನವಾಗಿದೆ ಅಂತಲೇ ಅನಿಸುತ್ತೆ, ಬಟ್ ತುಂಬ ಹಳೆಯ ದೇವಸ್ಥಾನ ಅಂತ ಇಲ್ಲೆಲ್ಲ ಪುರಾತನರು ಅಥವಾ ಇಲ್ಲಿನ ಜನರು ಬಿಲೀವ್ ಮಾಡ್ತಾರೆ ದೇವಸ್ಥಾನವನ್ನು. ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಇವತ್ತು ಅಂದರೆ 2026 ಈ ವರ್ಷ 2026ರಲ್ಲಿ ಅದ್ದೂರಿಯಾಗಿ ಉತ್ಸವವನ್ನು ಮಾಡ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಲಕ್ಷಾಂತರ ಜನ ಸೇರಿ ಈ ದೇವರನ್ನು ಆರಾಧಿಸ್ತಾರೆ. ಎಷ್ಟು ಅದ್ದೂರಿಯಾಗಿ ದೇವಸ್ಥಾನವನ್ನು ಅದ್ಭುತವಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ, ನಿಮಗೆ ಖುಷಿ ಆಗುತ್ತೆ ನೋಡ್ತಾ. ಗೋವಿಂದ ಗೋವಿಂದ ಗೋವಿಂದ. ಗೋವಿಂದ ಗೋವಿಂದ ಗೋವಿಂದ. ಸ್ನೇಹಿತರೆ, ದೇವರ ವಿಗ್ರಹವನ್ನು ನೋಡಿದ್ರೆ ತಿರುಪತಿಯಲ್ಲಿ ಬಾಲಾಜಿಯನ್ನು ಅಷ್ಟೇ ವೈಬ್ ನಮಗಿಲ್ಲಿ ಸಿಗುತ್ತೆ. ಆದರೆ ಅಲ್ಲಿನ ವಿಗ್ರಹ ತುಂಬ ಎತ್ತರವಾಗಿ ಕಾಣುತ್ತೆ, ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಂಡ್ರೂ ಅದ್ಭುತವಾದ ದರ್ಶನ ನಿಮಗೆ ಸಿಕ್ತು ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಬನ್ನಿ. ದೇವರ ಬಲಭಾಗಕ್ಕೆ ಲಕ್ಷ್ಮೀ ತಾಯಿ ಇದ್ದಾಳೆ, ಇನ್ನು ಎಡಭಾಗಕ್ಕೆ ಬಂದರೆ ವಿಘ್ನೇಶ್ವರ ಇದ್ದಾನೆ. ಸ್ನೇಹಿತರೆ, ವಿಘ್ನೇಶ್ವರನ ಕ್ಲಿಪ್ ಹಾಕ್ತೀನಿ, ನೋಡ್ಕೊಬನ್ನಿ. ಸ್ನೇಹಿತರೆ, ಇನ್ನು ತಿಮ್ಮಪ್ಪನ ಸನ್ನಿಧಿ ಅಂದಮೇಲೆ ತಾಯಿ ಲಕ್ಷ್ಮೀ ತಾಯಿ ನೆಲೆಸಿರಲೇಬೇಕು. ದೇವರ ಬಲಭಾಗಕ್ಕೆ ತಾಯಿ ಲಕ್ಷ್ಮೀ ತಾಯಿ ನೆಲೆಸಿದ್ದಾಳೆ. ಎಷ್ಟು ಅದ್ಭುತವಾಗಿ ನಿಮಗೆ ವಿಗ್ರಹ ನೋಡಲಿಕ್ಕೆ ಸಿಗುತ್ತೆ ಅಂದರೆ, ಅದ್ಭುತವಾದ ವಿಗ್ರಹ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ಬನ್ನಿ, ದರ್ಶನ ಪಡೆದು ಪುನೀತರಾಗಿ. ಅಲಂಕಾರದೊಂದಿಗೆ ಮಹಾಲಕ್ಷ್ಮಿ ತಾಯಿ ರೂಪ ನೋಡಲಿಕ್ಕೆ ಆನಂದ ಆಗುತ್ತೆ. ಅಷ್ಟು ಅದ್ಭುತವಾಗಿ ಲಕ್ಷ್ಮೀ ತಾಯಿ ಕಾಣಿಸಿಕ್ತಾಳೆ. ಸ್ನೇಹಿತರೆ, ಇನ್ನು ಮುಂದೆ ಬಂದರೆ ವಿಷ್ಣು ಅವತಾರ ಅಂದಮೇಲೆ ಆಂಜನೇಯ ಇದ್ದೇ ಇರ್ತಾನೆ ಮತ್ತು ಗರುಡಗಳು ಇದ್ದೇ ಇರುತ್ತೆ. ಬನ್ನಿ. ಸ್ನೇಹಿತರೆ, ನಮಗೆ ಅದೃಷ್ಟನೇ ಸರಿ ಅನಿಸುತ್ತೆ. ಈ ಟೈಮಲ್ಲಿ ಅಲಂಕಾರವೆಲ್ಲನೂ ತೆಗೆದು ಆಂಜನೇಯನ ನೇರ ವಿಗ್ರಹ ದರ್ಶನ ನಿಮಗೆ ಸಿಗ್ತಿದೆ. ಝೂಮ್ ಮಾಡು ಆಂಜನೇಯ ಸ್ವಾಮಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದ್ದಾನೆ ಅಂದರೆ, ಪುಷ್ಪ ಅಲಂಕಾರದೊಂದಿಗೆ. ಸ್ನೇಹಿತರೆ, ಎಲ್ಲರೂ ದರ್ಶನ ಮಾಡಿ ಪುನೀತರಾಗಿ ಅಂತ ಕೇಳ್ಕೊಳ್ತಿದ್ದೀನಿ. ಯಾವ ಗ್ರಾಮ ಇದು? ಯಾವ ಜಿಲ್ಲೆ? ಹಾಬಲವಾಡಿ, ಕೊಪ್ಪ ಹೋಬಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಅಣ್ಣ, ಈ ಊರಲ್ಲಿ ಹಾಬಲವಾಡಿ ಗ್ರಾಮ. ಈ ಊರಲ್ಲಿ ತಿಮ್ಮಪ್ಪನ ಥರನೇ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅಷ್ಟೇ ಫೇಮಸ್ ಆದಂಥ ದೇವ್ರನ್ನ ಅಷ್ಟೇ ಅದ್ದೂರಿಯ ಏನು ವಿಶೇಷ? ಎಲ್ಲಿಂದ ಸ್ಟಾರ್ಟ್ ಆಯಿತು ಈ ದೇವಸ್ಥಾನ? ತಲತಲಾಂತರದಿಂದ ಬಂದಿರೋದು. ನಮ್ಮ ತಾತ ಮುತ್ತಾತನ ಕಾಲದಿಂದವೇ ನಾವು ಅಕ್ಕಿ ಹೆಬ್ಬಾಳವರು ಇಲ್ಲಿಗೆ ಬಂದಿರೋದು. ಇಲ್ಲಿ ಬಂದು ತೋಪನ್ ತಿಮ್ಮಪ್ಪ ಅಂತ ಹೆಸರು ಕಟ್ಕೊಂಡು ನಾವು ಈ ಮೆಳೆ ಕಟ್ಕೊಂಡು ಮೆಳೆ ಒಳಗೆ ನಾವು ಜೀವನ ಮಾಡಿದವರು ನಮ್ಮ ತಾತ್ಯರು. ತೋಪಿನ ತಿಮ್ಮಪ್ಪ ಅಂದ್ರೆ ಅದು ಯಾಕೆ ಬಂತು? ತೋಪ ಅಂತ ಬರ್ಬೇಕಾದ್ರೆ ಅದಕ್ಕೊಂದು ಕಾರಣ ಇತ್ತು. ಏನಿತ್ತು ಅಂದ್ರೆ, ಇವರು ಹೊರಗಡೆ ವಲಸೆ ಬಂದ್ರಲ್ಲ, ವಲಸೆ ಬಂದಾಗ ಇವರು ಏನೇನೋ ಬರ್ಬೇಕಾದ್ರೆ ಕತ್ಕೊಂಡು ಬಂದಿದ್ರು. ಅದನ್ನ ತಂದು ಇಲ್ಲಿ ಮಾಡ್ಕೊ ಉಣ್ತಾ ಇದ್ರು ಅಷ್ಟೇ. ಅವಾಗ ಬಾಡು ಬದನೆಕಾಯಿ ಆಗಲಿ
ಕುಶಲಕ್ಕಿ ಅನ್ನ ಬಿಸಿ ಇದೆ ಮಾಮೂಲಿ ಇದೆ ಅಕ್ಕಿ ಆಗಲಿ ತಿಮ್ಮಪ್ಪನಿಗೆ ಹೆಸರು ಕಟ್ಕೊಂಡು ನಾವು ಇಲ್ಲಿ ವಾಸ ಮಾಡ್ತೀವಿ ಅಂತ ಅಂದರು. ಹಾಂ, ಓ ಮೂಲ ಹಂಗಂದ್ರೆ ಅವ್ರು ವಲಸೆ ಬರುವಾಗ ಯಾರೋ ಎಲ್ಲ ಕಟಾಕಿರನ್ನ ಹಿಡ್ಕೊ ಬಂದಂಗೆ ಹಿಡ್ಕೊ ಬಂದ್ರು. ಅದು ನಿಮ್ಮ ಜನಾಂಗ? ನಮ್ಮ ಜನಾಂಗ, ನಮ್ಮ ತಾತಿರೋ ಅಜ್ಜಿದಿರು. ಅಂದರೆ ಜನಾಂಗ ಅಂದರೆ ನಿಮ್ಮ ಒಕ್ಲವರು? ನಮ್ಮ ಒಕ್ಲವರು. ಆಗ ಬಂದು ಇಲ್ಲಿ ಮಾಡ್ಕೊಂತ ಇದ್ದಾಗ ಅವ್ರು ಬಂದ್ಬಿಟ್ರು ವಾಪಸ್ಸು. ವಾಪಸ್ ಬಂದಾಗ ಏನು ಮಾಡಿದ್ರು, ಬಾಡು ಬದನೆಕಾಯಿ ಆಲಿ ಅಣ್ಣಲ್ಲ ವಾಪಸ್ ಬರಬೇಕಾದ್ರೆ ಹೆಂಗೆ ಅವರು ಗುರುತು ಹಿಡಿದ್ರು? ರಾಗಿ ಮೂಟೆ ಒಂದು ತೂತಾಗಿ ಏಕ ಸುರ್ಕೊಂಡಿತ್ತಲ್ಲ ಅಂದ್ರೆ ಹತ್ತು ಗಾಡೀಲಿ ಬರ್ಬೇಕಾದ್ರೆ ಸುರ್ಕ ಬಂದಿದ್ದ ಆ ಗುರ್ತಲ್ಲಿ ಬಂದದವ್ರು ಆ ಅಜ್ಜಲಿ. ಆಮೇಲೆ ಈ ಪ್ರಾಂತ್ಯ ಎಲ್ಲ ತೋಪಿತ್ತಾಗ? ಇದೆಲ್ಲ ಫುಲ್ ತೋಪು. ಅದನ್ನ ಕಡ್ದು ಇಲ್ಲಿ ತೋಪನ್ ತಿಮ್ಮಪ್ಪ ಅಂತ. ಆಗ ನಮ್ಮ ಯಾರೋ ಅಜ್ಜಿನೋ ನಮ್ಮ ಅಜ್ಜಿ ಆಗ್ಬೇಕು, ಇಲ್ಲಿ ಮುದ್ದಜ್ಜಿ ಆಗ್ಬೇಕು, ಅವರು ಕೈ ಮುಗಿದ್ರು ನಿಂತ್ಕೊಂಡು ಹುಣಸೆ ಮರದ ಹತ್ರ. ನಾವು ಈ ತಿಮ್ಮಪ್ಪನಿಗೆ ಅಂತ ಹೆಸರು ಕಟ್ಕೊಂಡು ಈ ಕಲ್ಲುಗೆ ಪೂಜೆ ಮಾಡ್ತೀವಿ ಅಂತ. ಕಲ್ಲುಗೆ ಪೂಜೆ ಮಾಡಿ ಆಮೇಲೆ ತೋಪೆಲ್ಲ ಹೊಡೆದು ಊರಾಯ್ತು. ಈ ಸಾಂಬಾರ್ ಮಾಡಕ್ಕೆಲ್ಲ ಉಡಿ ಇದನ್ನೆಲ್ಲ ಹೆಂಗೆ ಸಂಗ್ರಹಿಸೋದು ನೀವು? 10 ಸೇರ್ ಅಕ್ಕಿ ಒಂದ್ ಮನೆಗೆ, 1 kg ಬೇಳೆ, 1,500 ದುಡ್ಡು ಈಗ ಕೊಡ್ತಾ ಇರೋದು. ಫಸ್ಟು ನಾವು 150 ರೂಪಾಯಿ ತಗೊಂಡು ಇದ್ದೋ, ಈಗ 1,500 ಕೊಡಕ್ಕೆ ಇರ್ಕೊಂಡು. ಇದ್ರ ಮಧ್ಯೆ ಏನಪ್ಪಾ ಅಂದ್ರೆ ನಮಗೆ 2003ನೇ ಇಸ್ವಿಯಿಂದ ಈಚೆಗೆ ನಮ್ಮ ತಮ್ಮಣ್ಣವ್ರು ಬಂದು ನಮಗೆ ಇದೊಂದು ಜೀರ್ಣೋದ್ಧಾರ ಮಾಡಿಕೊಟ್ರು ಜೋರಾಗಿ ದೇವಸ್ಥಾನವನ್ನ. ಹೌದು ಸ್ನೇಹಿತರೆ, ಇನ್ನು ಮೆರವಣಿಗೆ ಅಥವಾ ಪಲ್ಲಕ್ಕಿಯ ವಿಗ್ರಹಗಳನ್ನ ನಾನು ನಿಮಗೆ ತೋರಿಸ್ತೀನಿ, ದರ್ಶನ ಮಾಡ್ಕೊಳ್ಳಿ ಮನೆಯಲ್ಲೇ ಕೂತು. ಸ್ನೇಹಿತರೆ, ಇಡೀ ಊರನ್ನು ಅಥವಾ ಈ ಗ್ರಾಮವನ್ನು ಸುತ್ತು ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಮನೆ ಮನೆಗೆ ತೆರಳಿ ಆ ದೇವರು ದರ್ಶನ ಕೊಟ್ಟಂಥ ದೇವರು ಇದು ಪಲ್ಲಕ್ಕಿಯ ಮೂರ್ತಿಗಳು. ಸ್ನೇಹಿತರೆ, ಲಕ್ಷ್ಮೀ ತಾಯಿ, ಸಾಕ್ಷಾತ್ ಮಹಾವಿಷ್ಣು ಭಗವಂತ, ಪದ್ಮಾವತಿ ತಾಯಿ ಎಲ್ಲರೂ ಕೈ ಮುಗಿದು ಆಶೀರ್ವಾದ ಪಡ್ಕೊಳ್ಳಿ. ಸ್ನೇಹಿತರೆ, ಇನ್ನು ಈ ದೇವಸ್ಥಾನದ ಆವರಣದಲ್ಲಿ ನವಗ್ರಹಗಳನ್ನ ಇಟ್ಟು ಪೂಜೆ ಮಾಡಲಾಗುತ್ತೆ. ಸ್ನೇಹಿತರೆ, ಇನ್ನು ಈ ದೇವಸ್ಥಾನ ತುಂಬ ಲಗ್ಜೂರಿಯಾಗಿಲ್ಲ ಅಂದ್ರೂ ಇಲ್ಲಿ ನೆಮ್ಮದಿ ಅಡಗಿದೆ ಅನಿಸುತ್ತೆ. ಏನೋ ಒಂಥರ ಮನಸ್ಸಿಗೆ ಸಂತೋಷ ಆಗುತ್ತೆ, ಆನಂದ ಆಗುತ್ತೆ. ಈ ಗ್ರಾಮಸ್ಥರು ಈ ದೇವಸ್ಥಾನವನ್ನು ಎಷ್ಟು ಶುಚಿಯಾಗಿ ಇಟ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಮಾತೇ ಇಲ್ಲ ಸ್ನೇಹಿತರೆ. ಆಮೇಲೆ ಇನ್ನೊಂದೇನು ಅಂದರೆ ಸ್ನೇಹಿತರೆ, ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅನ್ನದಾನ ಏನಿದೆ ಅದಂತೂ ಪವಿತ್ರವಾದಂಥ ಕೆಲಸ. ಯಾರೇ ಮಾಡಲಿ ಹೇಗೆ ಮಾಡಲಿ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ, ಅದು ಲಕ್ಷಾಂತರ ಭಕ್ತಾದಿಗಳಿಗೆ ತಾವರೆ ಎಲೆಯಲ್ಲಿ ಅನ್ನದಾನ ಮಾಡಿದಾರಲ್ಲ, ಅದೇ ಒಂದು ಖುಷಿಯಾದ ವಿಚಾರ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ದೇವಸ್ಥಾನದ ವಿಚಾರಗಳನ್ನ ಆದಷ್ಟು ನನಗೆ ತಿಳಿದಷ್ಟು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನೆ ಮಗ ಅಂತ ಬೆಳೆಸೋಕೆ ಪ್ರಯತ್ನ ಪಡಿ. ಲವ್ ಯು.